ಆದ್ರಿಂದ ಮಾನ್ಯ ಅಧ್ಯಕ್ಷರೇ ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿರೋದೇ ತಪ್ಪು. ಆ ಅಧಿಕಾರಿಗಳನ್ನೆಲ್ಲ ನೀವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು. ಹಾಗಾದ್ರೆ 10,000 ಜನನ ಸುವರ್ಣಸೌಧಕ್ಕೆ ಬಿಟ್ಬಿಡ್ಬೇಕಾಗಿತ್ತ? This is a responsible government. We have a responsibility. We have a responsibility to run the government peacefully in this state. ಯಾರು ಏನ್ ಮಾಡಿದ್ರು ಬಿಟ್ಬಿಡ್ಬೇಕು. ಸುವರ್ಣಸೌಧದ ಒಳಗಡೆ ನುಗ್ಗಿದ್ರು ಬಿಟ್ಬಿಡ್ಬೇಕು. Is this the advice? Sir, police station ಪಾಕಿಸ್ತಾನ ಜೈ ಅಂತ ಹೇಳಿದವರು ಬಿಟ್ಟಿಲ್ಲ. ಪಾಕಿಸ್ತಾನ ಜೈ ಅಂತ ಹೇಳಿ ಬಿಟ್ಟಿಲ್ಲ. ಉದ್ದೇಶಪೂರ್ವಕವಾಗಿ ಹೋರಾಟ ಆಯ್ತು. ಪಾಕಿಸ್ತಾನ ಜೈ ಅಂತ ಹೇಳಿ ಬಿಟ್ಟಿರಲ್ಲ. ಹೌದ್ರಿ, ನಾವು ಜವಾಬ್ದಾರಿ ಸರ್ಕಾರ. ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಜೈ ಒಳಗ ಜವಾಬ್ದಾರಿ ಎಲ್ಲ ಇತ್ತು. ಜವಾಬ್ದಾರಿಯ ಸರ್ಕಾರ ಇದು. ಸ್ಟೇಟ್ಮೆಂಟ್ ಆಗಲಿ. ಯಾರು ಏನು ಮಾಡಿದ್ರು ಲಾಠಿ ಚಾರ್ಜ್ ಕೇಳಿ ನೋಟ್ ಮಾಡಿ ಏನೆಲ್ಲ ಬೇಕಂತ ಹೇಳಿದ್ದೀನಿ. ಪ್ರತಿಭಟನೆ ನಿಮ್ಮ ಹಕ್ಕು. ಸ್ಟೇಟ್ಮೆಂಟ್ ಆದ ನಂತರ ಕೇಳಿ. ಪ್ರತಿಭಟನೆ ನಿಮ್ಮ ಹಕ್ಕು, ಬಟ್ ಪೀಸ್ಫುಲಿ. ಚಂದ್ರಬಸಪ್ಪ ಅವರೇ ಮತ್ತೆ ನೀವು ಮಾತಾಡಿ. ಅದಕ್ಕೆ ಯಾಕಾಯ್ತು ಅನ್ನೋದನ್ನ ಯೋಚನೆ ಮಾಡಿಯಪ್ಪ. ಸುಮ್ಮನೆ ನೀವು ಯಾಕೆ ಲಾಠಿ ಚಾರ್ಜ್ ಆಯ್ತು ಅನ್ನೋದನ್ನ ಯೋಚನೆ ಮಾಡಿ. 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಅಂದ್ರೆ ಲಾಠಿ ಚಾರ್ಜು ಮಾಡಬಾರ್ದು, ಮುತ್ತಿಕ್ಬೇಕಾ? Is that what is the advice from the opposition? ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವತ್ತು ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ. ಆದರೆ ಘಟನೆ ಯಾಕಾಯ್ತು, ಹೆಂಗಾಯ್ತು, ಒಂದು ಸರ್ಕಾರ, ಒಂದು ಎಲೆಕ್ಟೆಡ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ. ಆದ್ರಿಂದ ಯಾರೂ ಕೂಡ ಈ ರಾಜ್ಯದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಆಸ್ ಎ ಹೋಮ್ ಮಿನಿಸ್ಟರ್, ಯಾವುದೇ ಲಾ ಅಂಡ್ ಆರ್ಡರ್ ಅನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದರೆ ಯಾರಾದರೂ ಕೂಡ, ಅವ್ರು ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಸಮುದಾಯ ಆಗಿರಲಿ, ನಾವು ಬಿಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ, ಯಾವ ಸಂಘಟನೆ ಆಗಲಿ ನಾವು ಬಿಡೋದಿಲ್ಲ. ಇಡೀ ಘಟ್ಟನಲ್ಲಿ ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದಾರೆ, ನಮ್ದು ಬೆಂಬಲ ಇದೆ. ಸಚಿವರು ಪೂರ್ತಿ ಅಲ್ಲ, ನಮಗೆ ಮಾತಾಡಕ್ಕೆ ಅವಕಾಶ ಕೊಡಿ ಅಧ್ಯಕ್ಷರೇ, ನಾವು ಮಾತಾಡ್ತೀವಿ. ಇದ್ರ ಅಧ್ಯಕ್ಷರೇ ಅಶೋಕ್, ಒಂದೇ ಒಂದು ಸಣ್ಣದು. ತಾವು ಹೋಮ್ ಮಿನಿಸ್ಟರ್ ಆಗಿದ್ರು, ಅರಗ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಈ ಸಿಚುವೇಶನ್ ನಲ್ಲಿ ನೀವೇ ಇದ್ರೆ ನೀವು ಬಿಡ್ತಾ ಇದ್ರಾ? ರೈತರ ಗೋಲಿಬಾಲ್ ಮಾಡಿರುವ ಹಾವೇರಿಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರೇನು ಸ್ಟೇಟ್ಮೆಂಟ್ ಮಾಡಲ್ಲ, ಮಂತ್ರಿಗಳಲ್ಲ. ಮಾತಾಡ್ತೀನಿ, ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ. ಅವರು ಕ್ಲಾರಿಫಿಕೇಶನ್ ಕೇಳಿ, ನಮ್ದೇನು ಅಭ್ಯಂತರ ಇಲ್ಲ. ಎಲ್ಲರೂ ಮಾತಾಡ್ಲಿ, ಅವರು ಮಾತಾಡ್ಲಿ, ನಾಡಗೌಡರು ಮಾತಾಡ್ಲಿ, ನಮ್ದೇ